ನಮಸ್ಕಾರ ವೀಕ್ಷಕರೇ, ಇಂದು ವಿಶೇಷ ಸಂದರ್ಶನ. ಕಾರ್ಗಿಲ್ ವಿಜಯ ದಿವಸದ ದಿನ. ನಮ್ಮೊಂದಿಗೆ ನಮ್ಮ ಭಾರತ ದೇಶದ ಹೆಮ್ಮೆಯ ಸೈನಿಕರು ನಮ್ಮ ಜೊತೆಗಿದ್ದಾರೆ. ಅವರು ಭಾರತದ ಗಡಿಭಾಗದಲ್ಲಿ ಕಂಡುಕೊಂಡ ಅನುಭವಗಳ ಬಗ್ಗೆ, ಸತ್ಯಾಂಶಗಳ ಬಗ್ಗೆ, ತಾವು ಅನುಭವಿಸಿರ್ತಕ್ಕಂಥ ಕೆಲವೊಂದು ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ತಾವು ಯಾವಾಗ ಭಾರತೀಯ ಸೈನ್ಯಕ್ಕೆ ಸೇರಿಕೊಂಡ್ರಿ ಸರ್? ಸರ್, ನಾನು 1999 ನವಂಬರ್ 11ನೇ ತಾರೀಕಿಗೆ ರಾಯಚೂರಲ್ಲಿ ಸೆಲೆಕ್ಷನ್ ನಡೆದಿತ್ತು. 11, 12, 13 3 ದಿನ ಸೆಲೆಕ್ಷನ್ ಇತ್ತು. ಅಲ್ಲೇ ಸೆಲೆಕ್ಷನ್ ಆಯಿತು. ನೆಕ್ಸ್ಟು ಜನವರಿ 2000 19ನೇ ತಾರೀಕಿಗೆ STC BSF ಬೆಂಗಳೂರು ಜಾಯಿನ್ ಮಾಡಿದೆ ನಾನು. ಅಲ್ಲಿಂದ ಮತ್ತೆ 26 ಜನವರಿ 2000ಕ್ಕೆ ನಮಗೆ STC ಬೈಕಂಟ್ಪುರ್ ನಾರ್ತ್ ಬಂಗಾಲಿಗೆ ಟ್ರೈನಿಂಗ್ಗೋಸ್ಕರ ಕಳಿಸಿದ್ರು. ಅಲ್ಲಿ 1 ವರ್ಷ ಟ್ರೈನಿಂಗ್ ಮುಗಿಸಿದ ನಂತರ ನಮ್ಗೆ ಪುಲ್ವಾಮಾ ಡಿಸ್ಟಿಕ್ ಶ್ರೀನಗರ್ JNKಗೆ ಪೋಸ್ಟಿಂಗ್ ಆಯಿತು. ಫಸ್ಟ್ ಪೋಸ್ಟಿಂಗ್ ಅಲ್ಲಿ ಕೌಂಟರ್ ಇನ್ಸರ್ಜೆನ್ಸಿ ಆಪ್ರೇಷನ್ ಅಂತೇಳಿ ಉಗ್ರವಾದಿಗಳ ವಿರೋಧ ಹೋರಾಟ ಮಾಡೋದಿರ್ತಿತ್ತು. 2 ವರ್ಷ ಅಲ್ಲಿ ಕಳೆದ ನಂತರ ಸೌತ್ ಬಂಗಾಲ್ ಇಂಟರ್ನ್ಯಾಷನಲ್ ಬಾರ್ಡರ್ಗೆ ನೆಕ್ಸ್ಟ್ ಪೋಸ್ಟಿಂಗ್ ಬಂತು. ಅಲ್ಲಿ 4 ವರ್ಷ ಮಾಡಿದ ನಂತರ ನಾರ್ತ್ ಬಂಗಾಲ್ ಮಾಲ್ದಾ ಡಿಸ್ಟಿಕ್ ಅಲ್ಲಿ 2 ವರ್ಷ ಕಾರ್ಯನಿರ್ವಹಿಸಿದೆ. ನೆಕ್ಸ್ಟ್ ಅಲ್ಲಿಂದ ಮತ್ತೆ 2 ವರ್ಷಕ್ಕೋಸ್ಕರ LOC ಪೂಂಚ್ JNK LOC ಒಳಗಡೆ 2 ವರ್ಷ ಅಲ್ಲಿ ಜಾಬ್ ಆಯಿತು. ನೆಕ್ಸ್ಟ್ ಅಲ್ಲಿಂದ ಮತ್ತೆ ನಾರ್ತ್ ಬಂಗಾಲ್ ಬಂದಿವಿ, ರಾಣಿನಗರ್ ಜಲ್ಪಾಯ್ಗುಡಿ ಡಿಸ್ಟಿಕ್. ಅಲ್ಲಿ 4 ವರ್ಷ ಡ್ಯೂರೇಷನ್ ಇತ್ತು. ನಡುವೆ ನಂದು ಮತ್ತು ಯುನೈಟೆಡ್ ನೇಷನ್ಸ್ ಒಳಗಡೆ 1 ವರ್ಷಕ್ಕೆ ಡೆಪ್ಯುಟೇಷನ್ ಬಂತು. 1 ವರ್ಷ ಅಲ್ಲಿ ನಾರ್ತ್ ಅಮೇರಿಕಾ ಹೈತಿ ಅನ್ನೋ ಚಿಕ್ಕ ದೇಶ, ಅಲ್ಲಿ UN ಮಿಷನ್ ಕಡೆಯಿಂದ ಶಾಂತಿ ಸೇನೆ ಯೋಧನಾಗಿ ಅಲ್ಲಿ 1 ವರ್ಷ ಕೆಲಸ ಮಾಡಿದೆ. ಅದಕ್ಕೋಸ್ಕರ ವಿಶ್ವಸಂಸ್ಥೆಯ ಪದಕನೂ ಸಿಕ್ತು. ನೆಕ್ಸ್ಟ್ ಅಲ್ಲಿಂದ ಬಂದೆ ನಾರ್ತ್ ಬಂಗಾಲ್ ಜಾಯಿನ್ ಮಾಡಿದೆ. ಮತ್ತು ಅಲ್ಲಿಂದ 2 ವರ್ಷಕ್ಕೋಸ್ಕರ ಆ್ಯಂಟಿ ನಕ್ಸಲ್ ಆಪ್ರೇಷನ್ ಇನ್ ಒರಿಸ್ಸಾ ಒಳಗೆ 2 ವರ್ಷ ಜಾಬ್ ಆಯಿತು. ನೆಕ್ಸ್ಟು ಅಲ್ಲಿಂದ ರಾಜಸ್ಥಾನ್ IB ಬಿಕಾನೇರ್ ಡಿಸ್ಟಿಕ್ನಲ್ಲಿ 4 ವರ್ಷ ಸತತ ಜಾಬ್ ಆಯಿತು. ನೆಕ್ಸ್ಟ್ ಅಲ್ಲಿಂದ ಈಗ ಸದ್ಯ ನನ್ನ ಪೋಸ್ಟಿಂಗು ಶ್ರೀನಗರ್ ನಿಷಾದ್ ಬಾಗ್ JNKನಲ್ಲಿ ಸದ್ಯ ಸೇವೆ ಸಲ್ಲಿಸ್ತಿರೋದು. ಈಗ ಸೈನ್ಯಕ್ಕೆ ಸೇರಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ನಿಮ್ಗೆ ಹೆಂಗೆ ಬಂತು ಸರ್? ಯಾವಾಗ ಬಂತು ಸರ್? ಇಲ್ಲ, 99 ಇದೆ. ಕಾರ್ಗಿಲ್ ಟೈಮ್ ವಾರ್ ಸ್ಟಾರ್ಟ್ ಆಗಿತ್ತು. ಮೇ 8ನೇ ತಾರೀಕಿಂದ ಇವರು ಕೌಂಟರ್ ಪಾರ್ಟ್ ಪಾಕಿಸ್ತಾನಿ ಸೈನಿಕರು ಉಗ್ರವಾದಿ ವೇಷದೊಳಗಡೆ ಬಂದು ನಮ್ಮ ಏರಿಯಾದೊಳಗಡೆ ನುಸುಳ್ತಾ ಇದ್ದಿದ್ದು ನೋಡ್ತಿದ್ದೀವಿ ನ್ಯೂಸ್ ಒಳಗಡೆ. ನೋಡಿದ್ವಿ. ಲಾಸ್ಟು ನಾವು ಹೋಗ್ಬೇಕಪ್ಪ, ದೇಶ ಸೇವೆ ಮಾಡಬೇಕು, ಹಂಗಾಗಿ ನಿರ್ಧಾರ ಮಾಡಿದ್ರು ಸರ್. ಬಹುತೇಕ ಜನ ಇಂಜಿನಿಯರ್ ಆಗಕ್ಕೆ ಇಷ್ಟಪಡ್ತಾರೆ, ಡಾಕ್ಟರ್ ಆಗಕ್ಕೆ ಇಷ್ಟಪಡ್ತಾರೆ, ಪ್ರೊಫೆಸರ್ ಆಗಕ್ಕೆ ಇಷ್ಟಪಡ್ತಾರೆ, ಸೈನಿಕರಾಗಕ್ಕೆ ರೈತರಾಗಕ್ಕೆ ಇಷ್ಟಪಡೋದಿಲ್ಲ ಸರ್. ನೀವು ಗೊತ್ತಿದ್ದೂ ಕೂಡ ಸೈನಿಕರಾಗಬೇಕು ಅಂತಂದೇಳಿ ಓದಿರಿ ಸರ್. ಇದು ದೇಶಾಭಿಮಾನಕ್ಕಾಗಿಯೋ ಕೆಲವು ಜನ ಹೇಳ್ತಿರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಿರ್ತಾರೆ ಸರ್. ಈಗ ಸೈನಿಕ ಸೇರೋದು ದೇಶಾಭಿಮಾನಕ್ಕಾಗಿಯೋ ಅಥವಾ ತಮ್ಮ ಬಡತನವನ್ನು ನೀಗಿಸಿಕೊಳ್ಳುವುದಕ್ಕೋ, ಇದರ ಬಗ್ಗೆ ಏನು ಹೇಳ್ತಾರೆ ಸರ್? ಆ ರೀತಿ ಕೆಲವೊಬ್ರು ನನ್ನ ಪ್ರಕಾರ ಮೂರ್ಖ ಜನ ಹೇಳ್ತಾರೆ ಆ ರೀತಿ. ಈ ರೈತರು ಕಷ್ಟ, ಸೈನಿಕರದ್ದು ಕಷ್ಟ, ಇವರು ಬಡತನ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಈ ಕೆಲಸ ಮಾಡ್ತಾರೆ. ಅದು ತಪ್ಪು ವಿಚಾರಗಳು. ಈಗ ರೈತ ಬೆಳೆದು ಬಿಟ್ರೆ ನಮ್ಮ ದೇಶದ ಪ್ರಜೆಗಳು ತಿನ್ನೋಕೇನು? ಎಲ್ಲರೂ ಇಂಜಿನಿಯರು ಡಾಕ್ಟರ್ ಆಗ್ಬಿಟ್ರೆ ಮತ್ತೆ ಬೆಳೆ ಯಾರು ಬೆಳಿಬೇಕು? ಎಲ್ಲರೂ ಇಂಜಿನಿಯರ್ ಡಾಕ್ಟ್ರು ಸೈಂಟಿಸ್ಟ್ ಆದರೆ ಬಾರ್ಡ್ರ್ ಯಾರು ಕಾಯಬೇಕು? ನಮ್ಮ ದೇಶದ ರಕ್ಷಣೆ ಯಾರು ಮಾಡಬೇಕು? ಅವ್ರು ಕೆಲವೊಬ್ಬರು ಮೂರ್ಖ ಜನ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ರೈತ ಮತ್ತು ದೇಶ ಸೈನಿಕ ದೇಶದ ಬೆನ್ನೆಲುಬು ಅಂತ ಹೇಳಿದ್ದಾರೆ ಜನ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ದಾರೆ. ಅದು ನಿಜಾನೇ. ಈಗ ಎಲ್ಲರೂ ಬರೀ ಓದಿದವ್ರಿಗೆ ಮದುವೆ ಆಗಬೇಕು, ರೈತರಿಗೆ ಆಗ್ಬಾರ್ದಂದ್ರೆ, ಈಗ ರೈತರು 3 ಹೊತ್ತಿನ ಊಟ ಕೊಡೋ ದೇವ್ರವ್ರನ್ನ. ಅದೇ ರೀತಿ ಸೈನಿಕರು ಮತ್ತು ಅಲ್ಲಿ ಬಾರ್ಡರ್ನಾಗ ನಾವು ಯಾರು ನಿಂತ್ಕೊಳಕ್ಕೆ ಹೋಗಲಿಲ್ಲ ಅಂದರೆ ನಮ್ಮ ಶತ್ರು ರಾಷ್ಟ್ರಗಳು ರೆಡಿಯಾಗಿ ನಿಂತಿದ್ದಾರೆ ರೀ. ಪ್ರತಿಯೊಂದು ಕ್ಷಣಕ್ಕೆ ಯಾವಾಗ ಒಂದು ಕ್ಷಣ ಅಲ್ಲಿಂದ ನಾವು ಮಿಸ್ ಆಯಿದ್ವಿ, ಸೈನಿಕರು ಇರಲಿಲ್ಲ, ಸಿಕ್ಕಾಪಟ್ಟೆ ಜನ ಇಲ್ಲಿ ಒಳಗೆ ಬಂದ್ಬಿಡ್ತಾರೆ.
ಅವಾಗ ತೊಂದರೆ ಬರೋದು ನಮ್ಮ ದೇಶಕ್ಕೆ, ಪ್ರತಿಯೊಬ್ಬ ಪ್ರಜೆಗೂ ಬರ್ಬೋದು. ಅವ್ರಿಗೆ ಹೇಳಿ ಕೇಳಿ ಬರಲ್ಲ. ಬೇಕಾದಷ್ಟು ಇನ್ಸಿಡೆಂಟ್ಗಳಿದಾವ್ರಿ, ಎಷ್ಟೋ ನೋಡಿದ್ದೀವಿ ನಾವು. ಹೋಟೆಲ್ ತಾಜ್ನಾಗ ಅಟ್ಯಾಕ್ ಆಯಿತು, ದಿಲ್ಲಿ ಒಳಗೆ ಅಟ್ಯಾಕ್ ಆಯಿತು, ಪಾರ್ಲಿಮೆಂಟ್ ಒಳಗಡೆ, ಗುಜರಾತ್ ಮಂದಿರ ಒಳಗೆ ಅಟ್ಯಾಕ್ ಆಯಿತು. ಅದನ್ನೆಲ್ಲ ನೋಡಿಕೊಂಡು ದೇಶ ಸೇವೆಗೂ ಸೇರ್ಕೋಬೇಕು. ಈಗ ರೈತರು ಇದ್ದಾರ, ಅವರು ಬರೀ ಬೆಳೆ ಬೆಳಿತಾರ, ಅವರು ಹೆಬ್ಬಟ್ಟು ಜನ ಅಂತ ಅನ್ನೋದು ತಪ್ಪು. ಅವ್ರದ್ದು ಒಂದು ಪ್ರತಿಷ್ಠಿತ ಇರ್ತಕ್ಕಂಥ ಕೆಲಸ ಅದು. ರೈತರಿಗೂ ಅಷ್ಟೇ ಬೆಲೆ ಕೊಡಬೇಕು. ಇಂಜಿನಿಯರ್ ಅವ್ರು ತಮ್ಮ ಕೆಲಸ ಮಾಡ್ತಾರೆ, ರೈತರು ತಮ್ಮ ಕೆಲಸ ಮಾಡ್ತಾರೆ. ಈಗ ರೈತರು ಇಲ್ದಂಗೆ ಯಾರ್ದಾದ್ರೂ ಬದುಕೈತಾ? ಅದಕ್ಕೆ ನಮ್ಮ ಸೈನಿಕರಿಗಿಂತ ಮೊದಲು ರೈತರಿಗೆ ಆದ್ಯತೆ ಕೊಡಬೇಕು, ಗೌರವ ಕೊಡಬೇಕಂತ ನಮ್ಮ ಅಭಿಪ್ರಾಯ. ಈಗ ನೀವು ಸೈನಿಕರಾಗಿ ಸೇರಿದ್ರಿ ಸರ್, ಈಗ ನಿಮ್ಮ ಕೌಟುಂಬಿಕ ಜೀವನ ಹೆಂಗೆ ನಡೀತದೆ ಸರ್? ಈಗ ಮದುವೆ ಮಾಡೋ ಸಂದರ್ಭದೊಳಗೆ ಮನೆಯವರು ಎದುರೆದುರಿ ಹೆಣ್ಣನ್ನು ಕೊಡ್ತಿರ್ತಾರೆ, ನೀವು ಅಲ್ಲಿ ದೇಶ ಕಾಯಕ್ಕೆ ಹೋಗಿರ್ತೀರಿ, ಮನೆಯೊಳಗೆ ತಂದೆ ತಾಯಿ ಹೆಂಡತಿ ಮಕ್ಕಳು ನೆಮ್ಮದಿಯಿಂದ ಇರ್ತಾರೋ, ಅಥವಾ ನೀವು ದೇಶ ಸೇವೆ ಮಾಡಕತ್ತಂತ ಹೆಮ್ಮೆಯಿಂದ ಬೀಗ್ತಾರೋ, ನಿಮ್ಗೆ ಹೆಂಗೆ ಸಹಕಾರ ಐತೆ ಸರ್ ಮನೆಯೊಳಗೆ? ಹಾಗೇನಿಲ್ಲ ರೀ, ಮನ್ಯಾಗ ಫ್ಯಾಮ್ಲಿಗೇನು ತೊಂದರೆ ಇಲ್ಲ. ಈಗ ಮೊದಲಿನ ರೀತಿ ತೊಂದರೆಗಳಿಲ್ಲ, ಕನೆಕ್ಟಿವಿಟಿ ಪ್ರಾಬ್ಲಮ್ಸ್ ಇಲ್ಲ. ಈಗೆಲ್ಲ ಏರ್ ಫೆಸಿಲಿಟೀಸ್ಗಳೂ ಸೈನಿಕರಿಗೆ ಕೊಟ್ಟಿದ್ದಾರೆ ಸರ್ಕಾರದವರು. ನಾವು 3 ತಿಂಗಳಿಗೊಂದು ಸರಿ ಪಕ್ಕ ರಜೆ ಬಂದೇ ಬರ್ತೀವಿ. ಮನೆಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಎಲ್ಲರ ಮನೆಯೊಳಗೆ ಇರ್ತಾವ, ಆಲ್ಮೋಸ್ಟ್ ಮ್ಯಾನೇಜ್ ಆಗ್ತಾವ್ರಿ, ಹಂಗೇನು ತೊಂದರೆ ಇಲ್ಲ. ಫ್ಯಾಮ್ಲಿ ಬಗ್ಗೆ ಏನು ತೊಂದರೆ ಇಲ್ಲ. ಭಾಳಷ್ಟು ಕಡೆ ನಾವು ಫ್ಯಾಮ್ಲಿ ಕ್ವಾರ್ಟರ್ಸ್ ಅವೈಲೇಬಲ್ ಇರೋ ಕಡೆ ತೊಗೊಂಡು ಹೋಗಿ ಇರ್ತೀವಿ. ಫ್ಯಾಮ್ಲಿ ಬಗ್ಗೆ ಏನು ತೊಂದರೆ ಇಲ್ಲ ಸರ್. ಎಲ್ಲಿ ಫೆಸಿಲಿಟಿ ಇದೆ ಅಲ್ಲಿ ತೊಗೊಂಡೋಗಿರ್ತೀವಿ. ಎಲ್ಲಿ ಕೆಲವೊಂದು ಕಡೆ ಫೆಸಿಲಿಟೀಸ್ಗಳು ಕಮ್ಮಿ. ಈಗ ನಾವು ಸಪೋಸ್ JNK ಪೋಸ್ಟಿಂಗ್ ನನ್ನ ಸದ್ಯ ಅಲ್ಲಿ ಲಿಮಿಟೆಡ್ ಕ್ವಾರ್ಟರ್ಸ್ಗಳಿದ್ದಾವೆ. ಅಥವಾ ಇಂತಿಷ್ಟು ಜನರಿಗೆ ಅಂತೇಳಿ ರುಟೀನ್ ವೈಸ್ ಕೊಡ್ತಾರೆ. ನಮ್ಮ ಟರ್ನ್ ಓವರ್ ಬಂದಾಗ ನಾವು ತೊಗೊಂಡು ಹೋಗ್ಬೋದು ಸರ್. ಈಗ ಅಮೇರಿಕದ ಸೈನಿಕರ ಜೊತೆಗೆ ನೀವು ಕೆಲಸ ಮಾಡಿರಿ ಅಂತಂದು ಹೇಳಿದ್ರೆ ಸರ್, UN ಫೋರ್ಸ್, ಅವರು ಸೈನಿಕರ ಒಂದು ಆ್ಯಟಿಟ್ಯೂಡಿಗೂ ನಿಮ್ಮ ಆ್ಯಟಿಟ್ಯೂಡಿಗೂ ಅಲ್ಲಿರ್ತಕ್ಕಂಥ ಫೆಸಿಲಿಟೀಸ್ಗಳಿಗೆ ಅವ್ರ ಸೈನಿಕರಿಗೆ ಆ ಸರ್ಕಾರ ಕೊಡೋದು, ನಮ್ಮ ಸರ್ಕಾರ ನಿಮ್ಗೆ ಕೊಡ್ತಕ್ಕಂಥ ಫೆಸಿಲಿಟೀಸ್ಗಳಿಗೆ ಏನು ವ್ಯತ್ಯಾಸ ಐತೆ ಸರ್? ವ್ಯತ್ಯಾಸ ಐತೆ ಸರ್. ಅಲ್ಲಿ ಈಗ ನಮ್ಮ ಕಡೆ ರ್ಯಾಂಕ್ ವೈಸ್ ಕೊಡ್ತಾರೆ. ಈಗ ಯಾರ್ದಾರ್ದೇನು ರ್ಯಾಂಕ್ ಇರುತ್ತಲ್ಲ ಅದರ ಆಧಾರವಾಗಿ ಅವ್ರಿಗೆ ಸ್ಯಾಲರಿನೂ ಫೆಸಿಲಿಟಿ ಎರಡೂ ಕೊಡ್ತಾರೆ. ಬಟ್ ಅಲ್ಲಿ UN ಫೋರ್ಸ್ ಒಳಗಡೆ ಟೋಟಲ್ ಸೈನಿಕರಿಗೆ ಸ್ಯಾಲರಿ ಒಂದೇ, ಫೆಸಿಲಿಟಿಗಳು ಬೇರೆ ಬೇರೆ, ಅವ್ರವ್ರ ರ್ಯಾಂಕಿನ ಪ್ರಕಾರ ಅವ್ರವ್ರ ಫೆಸಿಲಿಟೀಸ್. ಅಲ್ಲಿ UN ಒಳಗಡೆ ಇದೇ ಒಂದು ಸ್ಪೆಷಲ್ ಅನಿಸ್ತು. ಅವರೆಲ್ಲರೂ ಇರ್ತಾರೋ ಜೊತೆಗೆ ಸ್ವಲ್ಪ ನಮ್ಗೆ ಅವ್ರ ವೇರಿಯೇಷನ್ ಐತ್ರಿ. ಬಟ್ ನಮ್ಮ ದೇಶದ ಸೈನಿಕರು, ನಮ್ಮ ದೇಶದ ಆಫೀಸರ್ ನಮ್ಗೆ ಹೆಮ್ಮೆನೆ. ಈಗ ಅವರ ಕಾರ್ಯಕ್ಷಮತೆಗೂ ಅಮೆರಿಕದ ಸೈನಿಕರು ನಿಮ್ಮ ಕಾರ್ಯಕ್ಷಮತೆಗೂ ಏನಾದರೂ ವ್ಯತ್ಯಾಸ ಇರ್ತದೆ ಸರ್? ಅಲ್ಲಿ ಒಂದು ಗಟ್ಟಿತನಕ ಅಥವಾ ಬುದ್ಧಿವಂತಿಕೆ ಅಥವಾ ಯಾವುದಕ್ಕಾದ್ರೂ ಕೂಡ ಹೋಗೋದಕ್ಕೆ ಸನ್ನದ್ಧಾತರ ಸರ್ ಇದ್ದಕ್ಕೆ ಅಂಥವ್ರು ಕೆಲವೊಂದು ಇವುಗಳನ್ನು ಭೇದಿಸ್ತಾರೆ. ನಮ್ಮ ಸೈನಿಕರು ಕೂಡ ಹಲವಾರು ಇವುಗಳನ್ನು ಭೇದಿಸಿ ನಕ್ಸಲರನ್ನ, ಭಯೋತ್ಪಾದಕರನ್ನ ಚಂಡಾಡಿ ಅಲ್ಲಿ ನೀವೇನು ಕಂಡ್ರಿ ನಿಮ್ಮ ವೈಯಕ್ತಿಕ ನಾವು ಪ್ಯಾರಾಮಿಲಿಟ್ರಿ, ನಮ್ಮದು ಹಂಗೆ ಜಾಯಿಂಟ್ ಯಾವುದು ಯುದ್ಧಾಭ್ಯಾಸಗಳಾಗಲ್ಲ. ಬಟ್ ನಮ್ಮ ದೇಶದ ಸೈನಿಕರು, ಆರ್ಮಿಯವರು ಪ್ಲಸ್ ಅಮೇರಿಕ ಸೈನಿಕರಾಯಿತು, ಭಾಳಷ್ಟು ದೇಶದ ಸೈನಿಕರು ಜೊತೆಗೆ ಯುದ್ಧಾಭ್ಯಾಸ ಮಾಡ್ತಾರೆ. ನಮ್ಮ ದೇಶದ ಸೈನಿಕರದು ಯಾವಾಗಲೂ ಹೈಲಿ ಮೋಟಿವೇಟೆಡ್ ಸೈನಿಕರು ನಮ್ಮವರು. ಪ್ರಪಂಚದವರು ನಮ್ಮ ಸೈನಿಕರಿಗೆ ಮೆಚ್ತಾರೆ. ಅವತ್ತೇ ರಷ್ಯಾದ್ದು ಆಯುಧಗಳು ನಮ್ಮ ದೇಶದ ಸೈನಿಕರು ಇದ್ಬಿಟ್ರೆ ಅಂಥ ದೇಶಕ್ಕೆ ಯಾರೂ ಸೋಲ್ಸೋಕ್ಕೆ ಆಗಲ್ಲ. ನಮ್ಮ ದೇಶದ ಸೈನಿಕರ ಬಗ್ಗೆ ಪ್ರಪಂಚದೊಳಗೆ ಒಳ್ಳೆ ಇಮೇಜ್ ಐತೆ. ಈಗ ಚೈನಾ ಭಾರತಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಯುದ್ಧ ನಡೀತು ಸರ್. ಆ ಯುದ್ಧದಲ್ಲಿ ಭಾರತೀಯ ಸೈನಿಕರು ಸೋತರು. ಅವಾಗ ಒಬ್ಬ ಸೈನಿಕ ಅದನ್ನು ಯುದ್ಧದಲ್ಲಿ ಇದು ಬಂದ ನಂತರ ಹೊರಗೆ ಬಂದ ಪುಸ್ತಕ ಬರೀತಾರೆ. ಅವಾಗ ಏನು ಹೇಳ್ತಾರೆ, ಹೆಲಿಕಾಪ್ಟರ್ನಿಂದ ಸೈನಿಕರಿಗೆ ಅವಾಗ ಆಹಾರದ ಪೊಟ್ಟಣಗಳನ್ನು ಹಾಕ್ತಿದ್ರಂತ ಸರ್. ಜವಾಹರ್ಲಾಲ್ ನೆಹರು ಅವರು ದೇಶದಲ್ಲಿ ಇದ್ದಿದ್ದಿಲ್ಲ, ಅವಾಗ ಬೇರೆ ಕಡೆಗೆ ಹೋಗಿದ್ದಾರೆ. ಪುಸ್ತಕದಲ್ಲಿ ಹೇಳ್ತಾರೆ, ನಮ್ಗೆ ಯುದ್ಧದ ಸಂದರ್ಭದೊಳಗೆ ಮದ್ದು ಗುಂಡು ಬಂದೂಕುಗಳು ಬೇಕಾಗಿತ್ತು, ನಮ್ಗೆ ಆಹಾರದ ಪೊಟ್ಟಣಗಳನ್ನು ಸರಬರಾಜು ಮಾಡ್ತಿದ್ರು. ಅವಾಗ ನಮ್ಗೆ ಊಟದ ಅವಶ್ಯಕತೆ ಇದ್ದಿದ್ದಿಲ್ಲ, ಮದ್ದು ಗುಂಡುಗಳನ್ನು ರವಾನೆ ಮಾಡೋರು ಇದ್ದಿದ್ದಿಲ್ಲ. ಹಿಂಗಾಗಿ ನಾವು ಆ ಒಂದು ಯುದ್ಧದಲ್ಲಿ ಸೋಲಬೇಕಾಯಿತು ಅಂತಂದೇಳಿ ಹೇಳಿದ್ದಾರೆ. ಮತ್ತು ಯುದ್ಧ ನಡೆದ ಸಂದರ್ಭದೊಳಗೆ ಸರ್ಕಾರಗಳು ನಿಮಗೆ ಯಾವ ರೀತಿಯಾಗಿ ಸಹಕಾರ ಕೊಡ್ತವೆ ಸರ್? ಇಲ್ಲ, ಆಗಿನ ಟೈಮಿಗೆ ನಮ್ಮ ಕಡೆ ಮಾಡರ್ನ್ ವೆಪನ್ಸ್ ಇರಲಿಲ್ಲ, ಹೆಚ್ಚಿನ ಹೊಸ ಟೆಕ್ನಾಲಜಿ ಇರಲಿಲ್ಲ. ಹಾಗಾಗಿ ಆಮೇಲೆ ಇದು ಗುಂಡು ಮದ್ದುಗಳ ಕೊರತೆನೇ ಇತ್ತು ಮೋಸ್ಟ್ಲಿ. ಈಗ ಸದ್ಯ ಆ ರೀತಿ ಯಾವುದೂ ಇಲ್ಲ. ಈಗ ನಿಮ್ಗೆ ಏನೇನು ಫೆಸಿಲಿಟಿ ಬೇಕು, ಊಟ ಅಂತೂ ಅನಿವಾರ್ಯ ಬೇಕೇ ಬೇಕು, ಊಟ ಇಲ್ದಂಗೆ ಯುದ್ಧ ಮಾಡಲ್ಲ. ಬಟ್ ಕೆಲವೊಂದು ಸಂದರ್ಭಗಳು ಇರ್ತಾವೆ, ಊಟಕ್ಕಿಂತ ಇಂಪಾರ್ಟೆನ್ಸ್ ಗುಂಡು ಮದ್ದು ಬೇಕಾಗಿರುತ್ತೆ. ಮೊದಲು ಅವೆಲ್ಲ ಪ್ರಾಬ್ಲಮ್ಗಳು ಇದ್ದವು, ಬಟ್ ಈಗ ಸದ್ಯ ಹಂಗಿಲ್ಲ ರೀ. ನಿಮ್ಗೆ ಯಾವ ಟೈಮಿಗೆ ಏನು ಬೇಕು, ಏರ್ ಫೋರ್ಸ್ ಫೆಸಿಲಿಟಿ ಬೇಕು, ಆರ್ಮಿ ಫೆಸಿಲಿಟಿ, ಬೋಫೋರ್ಸ್ ಫೆಸಿಲಿಟಿ, ಈಗ ಟೋಟಲ್ ನಿಮ್ಗೆ ವಿತಿನ್ ಸೆಕೆಂಡೇ ಆ್ಯಕ್ಷನ್ ಆಗುತ್ತೆ.
ಈಗ ಅಂಥ ಯಾವ ತೊಂದರೆಗಳು ಇನ್ ಫ್ಯೂಚರ್ ನಮ್ಗೆ ನೋಡೋಕ್ಕೆ ಸಿಗಲ್ಲ. ಈಗ ಎದೆಗೌಚಗಳು, ಶಿರಸ್ತ್ರಾಣ ಮತ್ತು ಅತ್ಯಾಧುನಿಕ ಬಂದೂಕುಗಳ ಒಂದು ಕೊರತೆ ಬಹುಶಃ ಹಿಂದಿನ ದಿನಗಳಲ್ಲಿ ಕಾಡ್ತಿತ್ತೇನೋ. ಮೊದಲು ಏನಾದ್ರೂ ಅವೆಲ್ಲ ನಿಮ್ಗೆ ಸರಬರಾಜು ಮಾಡ್ಯಾರ? ಈಗೆಲ್ಲ ಇದಾವ್ರಿ ಹೊಸ ಬುಲೆಟ್ ಪ್ರೂಫ್ ವೆಯ್ಟ್ಲೆಸ್. ಮೊದಲೆಲ್ಲ 16 kg 18 kg 22 kg ಬುಲೆಟ್ ಪ್ರೂಫ್ಗಳು ಬರ್ತಿತ್ತು. ಅವನ್ನ ಹಾಕ್ಕೊಂಡು ILT ಪ್ರದೇಶಗಳು ಸಮುದ್ರ ಸ್ಥಳದಿಂದ 14,000 ಹೈಟು, 15,000 ಫೀಟ್ ಹೈಟು, 18,000 ಫೀಟ್ ಹೈಟು. ಈ ಕಾರ್ಗಿಲ್ ಕ್ಷೇತ್ರನೂ ಪೂರಾ ಗುಡ್ಡ ಬೆಟ್ಟ ಕ್ಷೇತ್ರ ಅದು. ಈಗ ಅಲ್ಲಿ ಯುದ್ಧ ಭಾಳ ಕಷ್ಟ ಪರಿಸ್ಥಿತಿ ಇತ್ತು. ಈಗ ಅವ್ರು ಬೆಟ್ಟದ ಮೇಲೆ ಇದ್ದಾರೆ, ಕೌಂಟರ್ ಪಾರ್ಟಿನ ಸೈನಿಕರು. ಈಗ ನಾವು ಕೆಳಗಿದ್ವಿ, ಹಾಗಾಗಿ ಆ ಯುದ್ಧ ಒಂದು 60-70 ದಿನ ನಡೀತ್ರಿ. ಈಗ ಅದೇ ಮೇಲಿರೋನು ಯಾವಾಗಲೂ ಅವನದೇ ಜೋರು ನಡೀತ. ಈಗ ಹಾಗಾಗಿ ನಮ್ಮ ಸೈನಿಕರು ಭಾಳ ಕಷ್ಟಪಟ್ಟರು, ಆದರೂ ಅವ್ರು ಅಂಜಲಿಲ್ಲ. ಅವ್ರು ಮಾಡಿರೋದು ಕಷ್ಟ, ಅವ್ರ ವೀರಗಾಥೆಯಿಂದನೇ ನಮ್ಮ ದೇಶ ಯುದ್ಧ ಗೆತ್ತು ಈಸಿಯಾಗಿ. ಈಗ ನೀವು ರೈತ, ಸೈನಿಕರು, ದೇಶದ ಗಂಡ ಅಂತಂದು ಹೇಳಿ ದೃಶ್ಯ ಶ್ರವ್ಯ ಮುದ್ರಣ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಸಂದೇಶಗಳು ರವಾನೆ ಆಗ್ತವೆ. ಆದ್ರೆ ಯುದ್ಧದಲ್ಲಿ ಮಡಿದಿರ್ತಕ್ಕಂಥ ಯೋಧನ ಪತ್ನಿಗೆ, ಕುಟುಂಬಕ್ಕೆ, ಯುದ್ಧದಲ್ಲಿ ಗಾಯಗೊಂಡಿರ್ತಕ್ಕಂಥ ಯೋಧನ ಕುಟುಂಬಕ್ಕೆ, ಯೋಧನಿಗೆ ಈ ಸರ್ಕಾರದ ಸೌಲಭ್ಯಗಳನ್ನು ಕೊಡುವುದರಲ್ಲಿ ಸರ್ಕಾರ ಭಾಳ ವಿಳಂಬ ಮಾಡಕತ್ತದ. ಇಲ್ಲಿ ಭಾಷಣಗಳಲ್ಲಿ ಏನು ಮಾಡ್ತೀವಿ ನಾವು, ಯೋಧರು ಹಾಗೆ ಹೀಗೆ ಅಂತಂದು ಹೇಳ್ತೀವಿ. ಆದ್ರೆ ಅವ್ರಿಗೆ ತೊಂದರೆ ಆದಾಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ಮನೆ ಆಗಿರ್ಬೋದು, ನಿವೇಶನ ಆಗಿರ್ಬೋದು ಕೊಡುವಲ್ಲಿ ಇಲ್ಲಿ ತನಕ ಕೂಡ ಕೆಲವು ಜನ 5-10 ವರ್ಷ ಆದ್ರೂ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗ್ಯಾರ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಮಾಡ್ಬೇಕು ಸರ್, ಹೇಳ್ತಾರೆ ಎಲ್ಲ ಕಡೆ. ಪತ್ರಿಕೋದ್ಯಮದವರು, ನ್ಯೂಸ್ ಚಾನೆಲ್ದವರು, ಸೈನಿಕರು, ಆಮೇಲೆ ರೈತರು ಬೆನ್ನೆಲುಬು, ಇವರು ದೇವ್ರು ಇದ್ದಂಗೆ ಅಂತ. ಬಟ್ ಭಾಳಷ್ಟು ಕಡೆ ನೋಡೋಕೆ ಸಿಗುತ್ತೆ. ಈಗ ರೈತರು ಎಷ್ಟೋ ಕಷ್ಟಪಡ್ತಿರ್ತಾವ, ಅವ್ರು ಬೆಳೆ ಹಾನಿ ಆಗಿರ್ತಾವ, ಅವ್ರಿಗೆ ಜಲ್ದಿ ಅದ್ರ ಸಿಗಲ್ಲ. ಈ ಕೆಲವೊಂದು ಸಾರಿ ಈಗ ಈ ಪ್ರವಾಹಗಳು ಬಂದು ಎಷ್ಟೋ ರೈತರಿಗೆ ಸಿಕ್ಕಾಪಟ್ಟೆ ತೊಂದರೆ ಬಂದಿರುತ್ತೆ. ಅದಕ್ಕೆ ಕರೆಸ್ಪಾಂಡೆನ್ಸ್ ಮಾಡಲ್ಲ ಜಲ್ದಿ ಲೋಕಲ್ ಅಡ್ಮಿನಿಸ್ಟ್ರೇಷನ್. ಈಗ ಸೈನಿಕರದು ಅಷ್ಟೇ, ನಾವೆಲ್ಲೋ ಸಣ್ಣ ಪುಟ್ಟ ಕೆಲಸಕ್ಕೆ 4-10 ಸಾರಿ ಸುತ್ತಾಡಬೇಕಾಗುತ್ತೆ. ಈಗ ಹೇಳೋದೊಂದು ಆ ರೀತಿ ಕೆಲವೊಬ್ರು ಮಾಡ್ತಾರೆ ರೀ ಇದ್ರಾಗ, ನೋ ಡೌಟು. ಕೆಲವೊಂದು ಜನ ಪಾಪ ರೈತರಿಗೆ, ಸೈನಿಕರಿಗೆ ಅಂತೇಳಿ ರೆಸ್ಪೆಕ್ಟಿವ್ ಕೊಡ್ತಾರೆ. ಅವ್ರು ಬಂದ ತಕ್ಷಣ ಅವ್ರ ಕೆಲಸ ಸ್ಪಾಟಾಗಿ ಮಾಡಿನೂ ಕೊಡ್ತಾರೆ. ಆದರೆ ಆಲ್ಮೋಸ್ಟ್ ಅಲ್ಲಿ ಕಡೆ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ರೈತರು ಹಾಗೆ, ಸೈನಿಕರು ಆದ್ರೆ ಅಷ್ಟೇ. ಬಟ್ ನಾವು ಹೇಳೋದಿಷ್ಟೇ, ಈಗ ಮತ್ತೆ ಅಂತೂ ನಾವು ಬರಲ್ಲ. ಅವಾಗೂ ಅಪರೂಪಕ್ಕೆ 6 ತಿಂಗಳ, 3 ತಿಂಗಳ, 5 ವರ್ಷ, 10 ವರ್ಷ ಏನೋ ಒಂದು ಸಣ್ಣ ಕೆಲಸಕ್ಕೆ ಹೋಗಿರ್ತೀವಿ ರೀ. ಇಲ್ಲ ಬ್ಯಾಂಕಿಗೆ ಹೋಗಿರ್ತೀವಿ, ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತೀವಿ, ತಹಸೀಲ್ ಆಫೀಸ್ಗೆ ಹೋಗಿರ್ತೀವಿ. ನಾವೇನು ಲೀಗಲಿ ಕೇಳ್ತೀವಿ, ಯಾವುದು ಕೆಲಸ ತಪ್ಪಾಗಿ ನೀವು ಮಾಡಿರಿ ನಮ್ಮ ಸಲಗಂತಲ್ಲ, ಲೀಗಲಿ ಮಾಡೋಂಥ ಕೆಲಸ ಅವ್ರು 2 ನಿಮಿಷ ಯೋಚನೆ ಮಾಡಿ ಮಾಡ್ಬೋದು. ಕೆಲವೊಬ್ರು ಮಾಡಿನೂ ಕೊಟ್ಟಿದ್ದಾರೆ, ಕೆಲವೊಬ್ರು ಮಾಡಲ್ಲ. ಬಟ್ ಆ ರೀತಿ ಮಾಡಬಾರ್ದು ಅವರು. ಇದು ಅಂತಾರಾಷ್ಟ್ರೀಯ ಸಂಬಂಧ ಸರ್, ಈಗಿನ ಪರಿಸ್ಥಿತಿಯೊಳಗೆ ಹೇಗೈತೆ ಅಂತಂದ್ರೆ ಸರ್, ಚೀನಾದಲ್ಲಿನೂ ಕೂಡ ಸೈನಿಕರು ಹಿಂದಿನ ದಿನಗಳಲ್ಲಿ ಸನ್ನದ್ಧರಾಗಿ ಕೂತ್ಕೊಂಡಿದ್ದಾರೆ ನಮ್ಮ ದೇಶದೊಳಗೆ ಬರುವುದು. ಪಾಕಿಸ್ತಾನದಲ್ಲೂ ಕೂಡ ದಾಳಿ ಮಾಡೋದಕ್ಕೆ ಕೂತ್ಕೊಂಡಿದ್ರು. ಅದು ಪುಲ್ವಾಮಾ ದಾಳಿ ಆಯಿತು, ಈ ಥರದ್ದೆಲ್ಲ ಆದರೂ ಇದೊಂದು ಪರಿಸ್ಥಿತಿ ಇತ್ತು ಕೆಲವು ತಿಂಗಳುಗಳ ಹಿಂದೆ. ಈಗ ಅದೆಲ್ಲ ಏನು ಸ್ವಲ್ಪ ತಹಬಂದಿಗೆ ಬಂದದು ಅಥವಾ ಅದೇ ಬೂದಿ ಮುಚ್ಚಿದ ಕೆಂಡದಂತ ಈಗ ಇಲ್ಲ ಇದ್ರಾಗ ನೋ ಡೌಟು. ಈ ಪ್ರಪಂಚದ ಭಾಳಷ್ಟು ರಾಷ್ಟ್ರಗಳು ನಮ್ಮ ದೇಶಕ್ಕೆ ಸಪೋರ್ಟ್ ಇದಾವೆ. ದೊಡ್ಡ ದೇಶಗಳೇನೆ, ರಷ್ಯಾ ಐತೆ ನಮ್ಮ ಸಪೋರ್ಟು, ಅಮೇರಿಕಾ ನಮ್ಮ ಫೇವರ್ನಾಗ ಐತೆ, ಜಪಾನ್ ನಮ್ಮ ಫೇವರಿನೊಳಗೈತೆ. ಇವರೆಲ್ಲ ಯಾವಾಗಲೂ ಇವರು ಮೋಸದಿಂದ ಭಾಳಷ್ಟು ಸಾರಿ ನಮ್ಮ ಬೆನ್ನಿನಿಂದ ಚೂರಿ ಹಾಕಿದ್ದಾರೆ. ಬಟ್ ಈಗಿನ ಗೌರ್ಮೆಂಟು, ಈಗಿನ ನಮ್ಮದು ದೇಶದ ಸ್ಥಿತಿ, ಪ್ರಪಂಚದೊಳಗೆ ನಮ್ಮದು ರೆಪ್ಯುಟೇಷನ್ ಇಂಡಿಯಾದು ಒಳ್ಳೆ ಸ್ಟ್ರಾಂಗ್ ಐತೆ. ಅಷ್ಟು ಈಸಿಲಿ ಈಗ ಯಾರು ನಮ್ಮ ದೇಶದ ಮೇಲೆ ಕಣ್ಣೆತ್ತಿ ನೋಡಾಗಿಲ್ಲ. ಒಳ್ಳೆ ಕ್ಷಿಪಣಿಗಳು, ಎಲ್ಲ ಬಂದಿದೆ. ರಾಫೇಲ್ ಫೈಟರ್ ಹವಾಯಿಜಾಜ್ಗಳು ಬಂದವು, US 400 ಅಂತೇಳಿ ಹೊಸ ಟೋಟಲಿ ಟೆಕ್ನಿಕಲ್ ವೆಪನ್ಸ್ಗಳು ಬಂದಿದ್ದಾವೆ ರೀ. ನಾವು ಇಲ್ಲೇ ಕೂತ್ಕೊಂಡು ಪಾಕಿಸ್ತಾನಿಗೆ 10 ನಿಮಿಷದಾಗ ಆರಿಸೋಂಥ ವೆಪನ್ಗಳು ನಮ್ಮ ಹತ್ರ ಇದ್ದಾವೆ. ಹಾಗಾಗಿ ಇವರು ಸುಮ್ಮನೆ ಅವು ಹೇಳ್ತಿರ್ತಾವೆ, ಮಾಡೋಕೆ ಏನೂ ಸಾಧ್ಯ ಇಲ್ಲ ಅವರಿಂದ. ಈಗ ಪೌರಾಣಿಕ ಸಿನಿಮಾಗಳಲ್ಲಿ ಈಟಿ ತಗೊಂಡು, ಬರ್ಚಿ ತಗೊಂಡು, ಗುರಾಣಿ ಹಿಡ್ಕೊಂಡು ಯುದ್ಧ ಮಾಡೋದಕ್ಕೆ ಓದ್ತಿದ್ರು ಸರ್ ರಣಾಂಗಣದಲ್ಲಿ ಅವಾಗ. ಈಗ ನಿಮ್ಗೆ ಯುದ್ಧೋಪಕರಣಗಳು ಬಂದವ್ರಿ, ಇವೆಲ್ಲ ಮಷಿನ್ ಗನ್ಗಳು, AK-47 ಅವೆಲ್ಲ. ಅವಾಗಿನ ಸೈನಿಕರಿಗೂ ಈಗಿನ ಸೈನಿಕರಿಗೂ ನೀವು ತುಲನೆ ಮಾಡಿ ನೋಡಿದಾಗ ನಮ್ಮ ಭಾರತೀಯ ಸೈನಿಕರಿಗೆ ಏನು ಅನ್ನಿಸ್ತದೆ ಸರ್? ಅವಾಗ ಅಂದರೆ ಎದೆಗೊಟ್ಟು ಈಟಿ ಒಳಗೆ ಓದ್ತದಂದ್ರೂ ಕೂಡ ಹೋಗಿ ಖಡ್ಗ ಹಿಡ್ಕೊಂಡು ಯುದ್ಧ ಮಾಡ್ತಿದ್ರು ಸರ್. ಈಗ ನಿಮ್ಗೆ AK-47 ಗನ್ನುಗಳು ಇಂಥವು ಬಂದವು. ಅವೆರಡನ್ನು ಸಮೀಕರಿಸಿ ನೋಡಿದಾಗ ನಿಮ್ಗೇನು ಅನ್ನಿಸ್ತದೆ?
ಸರ್ ಮೊದಲಿಂದು ಜನ ಅಷ್ಟು ಫಾಸ್ಟ್ ಇರಲಿಲ್ಲ, ಟೆಕ್ನಾಲಜಿ ಇರಲಿಲ್ಲ. ಈಗ ನಾವು ಎಷ್ಟೋ ಮಾಡರ್ನ್ ವೆಪನ್ ಇದಾವಂದ್ರೂ ಈಗ AK-47 ತೊಗೊಂಡು ಬೆಟ್ಟದಾಗ ಕೂತಿರೋರು ಏನೂ ಮಾಡೋಕ್ಕಾಗಲ್ಲ. ಅದು ಚೇಂಬರ್ ಲೋಡ್, ಅವು ಮುಖಾಮುಖಿ ಫೇಸ್ ಟು ಫೇಸ್ ಫೈಟ್ ಒಳಗಡೆ ಅದು ಒಳ್ಳೆ ವೆಪನ್, ಕಾರ್ಗರ್ ವೆಪನ್ ಅದು. ಈ ಗುಡ್ಡ ಬೆಟ್ಟ ಬಿಲ್ಡಿಂಗ್ನೊಳಗೆ ಕೂತಿರೋರಿಗೆ ನೀವು ಮಷಿನ್ ಗನ್ ತೊಗೊಂಡು ಏನು ಮಾಡೋಕ್ಕಾಗುತ್ತೆ? ಇವು ಚೇಂಬರ್ ಲೋಡ್ ವೆಪನ್ಗಳು ರೀ, ಇವು ಅಲ್ಲಿ ಕೆಲ್ಸಕ್ಕೆ ಬರಲ್ಲ. ಅಲ್ಲಿ ಮಜಲ್ ಲೋಡ್ ಬಾಂಬ್ ಹಾಕಬೇಕಾಗುತ್ತೆ. ಈಗ ಮೊದಲಿನ ಕಾಲದಾಗ ಇವೆಲ್ಲ ಫೆಸಿಲಿಟಿ ಟೆಕ್ನಿಕಲ್ ಇರಲಿಲ್ಲ. ಅದು ಸಮಯಕ್ಕೆ ತಕ್ಕಂತೆ ಇವೆಲ್ಲ ಆಯುಧಗಳು ಚೇಂಜ್ ಆಗ್ತಾ ಹೋದವು. ಈಗ ಈ ಗುಂಡಿನ ಮಷಿನ್ಗಳಿಗೆಲ್ಲ ಕೆಲಸ ಕೊಡಲ್ಲ ಸರ್. ಈಗ ಯುದ್ಧ ಆಗಬೇಕಂದ್ರೆ ಬೋಫೋರ್ಸೇ ಬೇಕು, ಬಾಂಬ್ಗಳೇ ಬೇಕು. ಬೋಫೋರ್ಸಿಂದನೇ ಗುಡ್ಡ ಬೆಟ್ಟದೊಳಗಡೆ ನಾವು ಯುದ್ಧ ಗೆಲ್ಲಕ್ಕೆ ಸಾಧ್ಯ. ಈಗ ಕಾರ್ಗಿಲ್ ಒಳಗಡೆ ನಮ್ಮ ಏರ್ಫೋರ್ಸ್ ಫುಲ್ ಸಪೋರ್ಟ್ ಇತ್ತು, ಸ್ಟ್ರಾಂಗ್ ಇತ್ತು ಅಂತೇಳಿ ನಾವು ಈಸಿಲಿ ಶಾರ್ಟ್ ಪೀರಿಯಡ್ನೊಳಗಡೆ ಅದು ನಾವು ಮತ್ತೆ ನಮ್ಮ ಜಾಗ ನಾವು ವಾಪಸ್ ತೊಗೊಂಡಿದ್ವಿ. ಈಗ ಧೈರ್ಯಕ್ಕೆ ಇನ್ನೊಂದು ಹೆಸರು ಅಂತಂದರೆ ಯೋಧರು. ಸೈನ್ಯದಲ್ಲಿ ಕೆಲವು ಜನ ಆತ್ಮಹತ್ಯೆ ಮಾಡಿಕೊಳ್ತಾರೆ, ಇನ್ನು ಕೆಲವು ಜನ ಬೇರೆ ಬೇರೆ ರೀತಿಯ ಒಂದು ವೈಪರೀತ್ಯಗಳು ಸಂಭವಿಸ್ತವೆ ಸರ್. ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ನಡವಳಿಕೆಗಳನ್ನು ನೋಡ್ತೀವಿ ನಾವು. ಮತ್ತು ಯೋಧರು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಏನು ಕಾರಣ ಇರಬಹುದು ಅಂತ ತಮಗೆ ಅನಿಸ್ತದೆ ಸರ್? ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಕಾರಣ ಇರ್ತಾವೆ, ಒಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಯಾರ ಮನಸ್ಸೊಳಗಡೆ ಯಾರ ಫ್ಯಾಮಿಲಿ ಒಳಗಡೆ ಏನೇನು ತೊಂದರೆಗಳಿದಾವೆ ಅಂತ ಪರ್ಫೆಕ್ಟ್ಲಿ ಹೇಳಕ್ಕೆ ಬರಲ್ಲ. ಅವ್ರಿಗೆ ವರ್ಕ್ ಲೋಡು ಇರುತ್ತೆ, ಡ್ಯೂಟಿ ಟೆನ್ಷನ್ಗಳು ಅದೂ ಇರುತ್ತಾ, ಇಲ್ಲಿ ಮನಿ ಪ್ರಾಬ್ಲಮ್ಸ್ಗಳು ಇರ್ತಾವೆ, ಯಾವುದೋ ಪ್ರಾಪರ್ಟಿ ಪ್ರಾಬ್ಲಮ್ಸ್ ಇರ್ತಾವ, ಹಿಂಗಾಗಿ ಮಾಡ್ಕೊತಾರೆ. ಬಟ್ ಅದು ದೊಡ್ಡ ತಪ್ಪು. ದೇವ್ರು ನಮ್ಗೆ ಜನ್ಮ ಕೊಟ್ಟಿದ್ದಾನ, ಆ ಜನ್ಮ ನಮ್ಮಿಂದ ದೇವರೇ ತಗೋಬೇಕು. ಅದನ್ನು ಬಿಟ್ಟು ನಾವು ಸೂಸೈಡ್ ಮಾಡ್ಕೊಳ್ಳೋದು ತಪ್ಪು. ಭವಿಷ್ಯದಲ್ಲಿ ಯಾರು ಇಂಥ ವಿಚಾರನೇ ಮಾಡಬಾರ್ದು ಅಂತ ನಾವು ಅನಿಸಿದೆ. ಆತ್ಮಹತ್ಯೆ ಮಹಾಪಾಪ, ಪಾಪ ಪಕ್ಕ ಏನಿದ್ರೂ ಅದನ್ನು ಸಾಧಿಸಬೇಕಿದ್ದು. ಈಗ ಸತ್ತೋಗ್ಬಿಟ್ರೆ ಅದು ಸೊಲ್ಯೂಷನ್ ಅಲ್ಲಲ್ಲ ರೀ. ನಿಮ್ಗೇನು ತೊಂದರೆ ಇದ್ರೆ ಅದಕ್ಕೆ ಫೇಸ್ ಮಾಡಿರಿ, ಎಲ್ಲದಕ್ಕೂ ಸೊಲ್ಯೂಷನ್ ಐತೆ. ಅದಕ್ಕೆ ಫೈಟ್ ಮಾಡಿರಿ, ಸಿಕ್ಕೇ ಸಿಗುತ್ತಾ. ಮಾತಾಡ್ರಿ, ನಿಮ್ಗೆ ತೊಂದರೆ ಇದ್ದರೆ ಮತ್ತೊಬ್ರಿಗೆ ಹೇಳ್ರಿ, ಸರ್ ಇದು ಹಿಂಗೆ ತೊಂದರೆ ಬಂದೈತೆ, ಏನು ಮಾಡಬೇಕು ಅಂತೇಳಿ. ತಿಳಿದವ್ರು ಇದ್ದಾರೆ, ವಯಸ್ಸಾದವ್ರು ಇದ್ದಾರೆ, ಅವ್ರು ನಿಮ್ಗೆ ಗೈಡ್ಲೈನ್ ಕೊಡ್ತಾರೆ. ಅದು ನಿಮ್ಮ ಸಮಸ್ಯೆ ಶಾರ್ಟ್ ಔಟ್ ಆಗುತ್ತೆ. ಅದನ್ನ ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು ಮೂರ್ಖತನ, ಮಾಡ್ಕೋಬಾರ್ದು ಸರ್ ಯಾರು. ಈಗ ಇದು ಕಾರ್ಗಿಲ್ ಯುದ್ಧದ ಬಗ್ಗೆ ತಾವು ಏನು ಹೇಳ್ತಾರೆ ಸರ್? ಸರ್ ನಾನು ಹೇಳೋದು ಇಷ್ಟೇ. ಈಗ 8 ಮೇ 1999 ಕೌಂಟರ್ ಪಾರ್ಟಿಂದ ಪಾಕಿಸ್ತಾನಗಳಿಂದ ಪಾಕಿಸ್ತಾನಿ ಸೋಲ್ಜರ್ಸ್ಗಳೇ ಬಂದಿದ್ದು ಆಕ್ರಮಣ ಮಾಡ್ಕೊಂಡಿರೋದಲ್ಲಿ. ಅವ್ರು ಏನು ಕೊಟ್ಟರು, ಇವೆಲ್ಲ JNK ಟೆರರಿಸ್ಟ್ಗಳಿವರು, ನಮ್ಮ ಸೈನಿಕರಲ್ಲ ಅಂತ ಹೇಳಿದರು. ಆ ಯುದ್ಧ ನಡೀತಾ ಹೋಯಿತು. ಆಮೇಲೆ ನಮ್ಮ ದೇಶದ ಸೈನಿಕರು ಒಂದೊಂದು ಕಡೆ ಪೋಸ್ಟ್ ಕಬ್ಜಾ ಮಾಡ್ಕೊತ ಹೋದರು. ಆಮೇಲೆ ಇವ್ರದ್ದೆಲ್ಲ ಡಾಕ್ಯುಮೆಂಟ್ಸು ಇವ್ರದ್ದು ಸಿಕ್ಕು ಭಾಳಷ್ಟು ಪ್ರೂಫ್ಗಳು. ಅದರಿಂದ ನಮ್ಮ ಸರ್ಕಾರ ಕ್ಲಿಯರ್ ಆಯಿತು, ಇದು ಇವರು ಟೆರರಿಸ್ಟ್ಗಳಲ್ಲ, ಇವರೆಲ್ಲ ಪಾಕಿಸ್ತಾನಿ ಸೈನಿಕರೇ ಅಂತ. ದೊಡ್ಡ ಅದೆಷ್ಟು 18,000 ಫೀಟ್ ಹೈಟ್ ಒಳಗಡೆ ಆಗಿರ್ತಕ್ಕಂಥ ಯುದ್ಧ ರೀ ಅದು. ಕಾರ್ಗಿಲ್ ಕ್ಷೇತ್ರ ಜಿಲ್ಲೆ ಅದು. ಭಾಳ ಕಷ್ಟಗಳಿತ್ತು ನಮ್ಮ ದೇಶದ ಸೈನಿಕರ ಮುಂದೆ. ಆದ್ರೆ ನಮ್ಮ ದೇಶದ ಸೈನಿಕರು ಆ ಗುಡ್ಡ ಬೆಟ್ಟ ಕಷ್ಟಗಳನ್ನು ಲೆಕ್ಕಿಸದೆ ಹಗಲಿ ರಾತ್ರಿ ಫೈಟ್ ಮಾಡಿದ್ರು, ರಾಜಾರೋಷವಾಗಿ ಹೋರಾಡಿದರು. ಭಾಳಷ್ಟು ಜನ ತಮ್ಮ ಪ್ರಾಣ ದೇಶಕ್ಕೆ ಅರ್ಪಿಸಿದರು. ಲಾಸ್ಟಿಗೆ ನಮ್ಮ ಜಯ ಸಿಕ್ತು. ಇವತ್ತಿನ ದಿನ ಒಂದು ರೀತಿ ನಮ್ಮೆಲ್ಲ ದೇಶದವ್ರಿಗೆ ಹಬ್ಬಕ್ಕಿಂತ ಕಮ್ಮಿ ಇಲ್ಲ. ನಮ್ಮ ದೇಶದ ಸೈನಿಕರು, ನಮ್ಮ ದೇಶದ ಆರ್ಮಿ ಗೆದ್ದಾರ ಅಂತ, ಯುದ್ಧ ಗೆದ್ದರು ಅಂತ. ಪ್ಲಸ್ಸು ದುಃಖನೂ, ಒಳ್ಳೆ ಸೈನಿಕರು ನಮ್ಮ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿದರು ಅನ್ನೋ ದುಃಖನೂ ಇರುತ್ತೆ. ಎರಡೂ ಆಚರಿಸ್ಬೇಕು. ಈಗಿನ ಯಂಗ್ ಜನ್ರೇಷನ್ನು ಹೆಚ್ಚಾಗಿ ಫೋರ್ಸ್ ಮಿಲಿಟರಿ ಜಾಯಿನ್ ಮಾಡಿ ದೇಶ ಸೇವೆ ಮಾಡಬೇಕಂತ ಭಾವನೆ ಬೆಳೆಸ್ಕೊಂಡು ಜಾಯಿನ್ ಮಾಡಬೇಕಂತ ಹೇಳ್ತೀನಿ ಸರ್. ಇದು BSF ಪ್ಯಾರಾಮಿಲಿಟರಿ ಫೋರ್ಸು ನಿಮ್ಮನ್ನು ಎಲೆಕ್ಷನ್ಗೂ ಬಳಸಂತಾರೆ, ಮತ್ತು ಇನ್ನಿತರ ಬೇರೆ ಬೇರೆ ಡ್ಯೂಟಿಗಳಿಗೂ ಕೂಡ ಬಳಸಂತಾರೆ ಸರ್. ಇಷ್ಟೆಲ್ಲ ಕೆಲಸಗಳನ್ನು ನಿಮ್ಮಿಂದ ತಗೊಂಡ ಮೇಲೆ ಸರ್ಕಾರದ ಸೌಲಭ್ಯಗಳು ನಿಮಗೆ ಎಷ್ಟರ ಮಟ್ಟಿಗೆ ಸಿಗುತ್ತವ? ನೀವು ಎಷ್ಟು ಮಟ್ಟಿಗೆ ಪಡ್ಕೊಂಡಿರಿ? ಇನ್ನೂ ಏನು ಬೇಕು ಇಂಥದ್ದು ಸರ್ಕಾರದಿಂದ ಆಗಬೇಕು, ಆದಾಗ ಚಲೋ ಆಗುತ್ತಾ BSF ಯೋಧರಿಗೆ ಅಂತ ನಿಮ್ಗೆ ಅನಿಸಿರ್ತಕ್ಕಂಥ ವಿಷಯ ಏನು ಸರ್? ಟೋಟಲಿ ಇಲ್ಲಿ ನಾವು ಪೆನ್ಷನ್ ಬಂದ ನಂತರ ಈಗ ಸ್ಟೇಟ್ ಗೌರ್ಮೆಂಟ್, ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ ಒಳಗಡೆ ಆರ್ಮಿ, ಏರ್ಫೋರ್ಸ್, ನೇವಿ ಈಗೆಲ್ಲ ಜಾಬ್ ಆಪರ್ಚುನಿಟಿ ಇವು 3 ಫೋರ್ಸ್ಗಳಿಗೆ ಮಾತ್ರ ಇರುತ್ತೆ. ಈಗ ಸೇಮ್ ಅವ್ರ ಡ್ಯೂಟಿ ನಮ್ಮ ಡ್ಯೂಟಿ ಹೆಚ್ಚು ಫರ್ಕ್ ಇರಲ್ಲ.
ಟೋಟಲ್ ಪ್ಯಾರಾಮಿಲಿಟ್ರಿ ಅಂದರೆ BSF ಆಯಿತು, CRPF ಆಯಿತು, ITBP ಆಯಿತು, SSB ಆಯಿತು, NSG ಆಯಿತು, ಅಸ್ಸಾಂ ರೈಫಲ್ ಆಯಿತು, 7-8 ಪ್ಯಾರಾಮಿಲಿಟ್ರಿ ಫೋರ್ಸ್ಗಳಿದ್ದಾವೆ. ಈಗ ನಾವು ಪೂರಾ ಜೀವನ ಹೆಂಡ್ತಿ ಮಕ್ಕಳು ಮನೆ ಮಠ ಬಿಟ್ಟು ಬದುಕ್ತೀವಿ, ದೇಶ ಸೇವೆನೇ ಮಾಡ್ತೀವಿ. ಇವರು ಮೊದಲಿಂದ ಅದು ನಡೀತಾ ಬರ್ತೈತ್ರಿ. ಸ್ವಾತಂತ್ರ್ಯದ ನಂತರ 1947ರಿಂದ ಎಲ್ಲ ಫೆಸಿಲಿಟಿ, ಟ್ಯಾಕ್ಸ್ 50%, ಆಮೇಲೆ ಜಾಬ್ ಅಪರ್ಚುನಿಟೀಸ್ ಎಲ್ಲ ಸರ್ವಿಸ್ ಮೆನ್ ಕೋಟಾ, ಆರ್ಮಿ, ಏರ್ಫೋರ್ಸ್, ನೇವಿ ಮೂವರಿಗೆ ಮಾತ್ರ ಸಿಗುತ್ತೆ. ಆ ಫೆಸಿಲಿಟಿ ನಮಗೂ ಬರಬೇಕು. ಈಗ ಸೆಂಟ್ರಲ್ ಗೌರ್ಮೆಂಟು ಪ್ರಕಾರ ಅವ್ರು ಹೇಳಿದ್ದಾರೆ, ಅವರು ನಿಮ್ಮ ರಾಜ್ಯದವರು ನೀವು ಎಷ್ಟು ಪರ್ಸೆಂಟ್ ನಿಮ್ಮಿಂದ ಸಾಧ್ಯನೋ ಅಷ್ಟು ಪ್ಯಾರಾಮಿಲಿಟ್ರಿಗಳಿಗೆ ಕೊಡ್ರಿ ಅಂತ ಹೇಳಿ, ಎಷ್ಟು ಸಾಧ್ಯ ಅಷ್ಟು ಕೊಡ್ರಿ. ನೀವು 10%, 5%, 2% ಅದು ಕೊಟ್ಟರೆ ಈಗ ನಾವು ಪೆನ್ಷನ್ ಬಂದಮೇಲೆ ಅದಕ್ಕೆ ನಾವು ಎಲಿಜಿಬಲ್ ಇದ್ದರೆ ನಾವು ಟ್ರೈ ಮಾಡ್ತೀವಿ. ಆ್ಯಸ್ ಎ ಪ್ರೊಸೀಜರ್, ಏನು ಪ್ರೊಸೀಜರ್ ಐತೆ ಸೆಲೆಕ್ಷನ್ದು, ಆ ಪ್ರಕಾರ ಸೆಲೆಕ್ಷನ್ ಆಗಿ ನಾವು ನೌಕರಿ ಮಾಡ್ಬೋದು. ಈಗ ಭಾಳಷ್ಟು ಈಗ ಹರಿಯಾಣ ರಾಜ್ಯ ಪ್ಯಾರಾಮಿಲಿಟ್ರಿಗಳಿಗೆ ನೌಕರಿ ಕೊಡಕತ್ತೈತೆ ಸ್ಟೇಟ್ ಗೌರ್ಮೆಂಟು, ತಮಿಳ್ನಾಡು ಕೊಡಕತ್ತೈತೆ, ಗೋವಾ ಕೊಡಕತ್ತೈತೆ, ಮೋಸ್ಟ್ಲಿ ಛತ್ತೀಸ್ಗಢ ಕೊಡ್ತೈತಿ. ಈಗ ಕರ್ನಾಟಕದಲ್ಲಿ ಇಲ್ಲ, ನಮ್ಮ ರಾಜ್ಯದೊಳಗಡೆ ಇಲ್ಲ. ಈಗ ಪ್ಯಾರಾಮಿಲಿಟ್ರಿ ಸರ್ವಿಸ್ ಮೆನ್ದವರು ಸಂಘ ಮಾಡ್ಕೊಂಡಿದ್ದಾರ, ಫೈಟು ಮಾಡ್ತಿದ್ದಾರ, ಬಟ್ ಯಾರು ಕೇಳಂಗಿಲ್ಲ. ಹೌದು, ಇದು ನಂತರ ರಿಟೈರ್ಡ್ ಆದ ನಂತರ ಬರ್ತಕ್ಕಂಥ ಸಮಸ್ಯೆಗಳಿವು. ಫಸ್ಟಿಗೆ ಯೋಧರಾಗಿದ್ದಾಗ ಎಲ್ಲರೂ ಗೌರವ ಕೊಡ್ತಾರೆ, ಎಲ್ಲರೂ ಹಾಗೆ ಹೀಗೆ ತಗೊಳ್ತಾರೆ. ಆದ್ರೆ ನೀವು ಅಂತಿಮ ಘಟ್ಟದಲ್ಲಿದ್ದಾಗ ನಿಮ್ಮ ಮಕ್ಕಳಿಗೆ ಶಾಲೆ ಓದಿಸೋದಕ್ಕೆ ಇದು ಮಾಡೋದು ತೊಂದರೆ ಆಗ್ತಿರುತ್ತೆ. ಈ ಸೌಲಭ್ಯಗಳನ್ನು ಬೇಕಲ್ರಿ. ಪೆನ್ಷನ್ ಬಂದ್ಮೇಲೆ ಈಗ ನಾವು ಬದುಕಬೇಕು ಹೆಂಗ? ಹೌದು, ಈಗ ಮಕ್ಳಿಗೆ ಓದಿಸ್ಬೇಕು, ಎಜುಕೇಶನ್ ಎಲ್ಲ ಭಾಳ ಹಾರ್ಡ್ ಐತಿ. ಈಗೆಲ್ಲ ಸಿಕ್ಕಾಪಟ್ಟೆ ಫೀಸ್ಗಳಿದಾವ, ಬಾರ್ಡರ್ ಕಾಯ್ತಾರೆ. ಆದ್ರೆ ರಿಟೈರ್ಡ್ ಆಗಿ ಬಂದ ನಂತರ ಮತ್ತೆ ಭದ್ರತೆ ಬೇಕಲ್ರಿ, ಜೀವನಕ್ಕೆ ಭದ್ರತೆ ಬೇಕು, ಫ್ಯಾಮಿಲಿ ನಡೆಸ್ಬೇಕು, ಮಕ್ಳಿಗೆ ಓದಿಸ್ಬೇಕು, ಹಬ್ಬಗಳಿರ್ತಾವ, ಹಾಸ್ಪಿಟ್ಲ್ ಅಂತ ಖರ್ಚುಗಳಿರ್ತಾವ. ಈಗ ಪೆನ್ಷನ್ ಬಂದಮೇಲೆ ನಮ್ಮ ಎಲಿಜಿಬಿಲಿಟಿ ಮೇಲೆ ಅದೇನು ಕ್ರೈಟೀರಿಯಾ ಐತೆ ಅದ್ರ ಪ್ರಕಾರ 2%, 3% ಕೊಟ್ಟರೆ ನಾವು ಅದ್ರಾಗ ಟ್ರೈ ಮಾಡ್ಬೋದು. ಜಾಬ್ ಅಪರ್ಚುನಿಟೀಸ್ ನಮ್ಗೆ ಸಿಕ್ಕರೆ ನಾವು ಅದ್ರಾಗ ಸೇರ್ಕೋಬೋದು. ಫ್ಯಾಮಿಲಿ ನಡೆಸೋದಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಬರಲ್ಲ ಪೆನ್ಷನ್ ಬಂದ ನಂತರ. ಈ ಸ್ಟೇಟ್ ಗೌರ್ಮೆಂಟು ಇದ್ರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ ಪಕ್ಕಾ ಶಾರ್ಟೆಸ್ಟ್ ಪೀರಿಯಡ್ನಾಗ ಇದು ಕೊಡಬೇಕು ವ್ಯವಸ್ಥೆ, ನಮ್ಗೆ ಫೆಸಿಲಿಟಿ ಅಂತ ಹೇಳಬೇಕು ಬಯಸ್ತಾರೆ. ಇದು ಸರ್, ಯುದ್ಧ ಸಂದರ್ಭದೊಳಗೆ ನೀವು ನಿಮ್ಮ ಸೈನ್ಯದಲ್ಲಿ ಇವು ಬಳಸ್ತಾರಲ್ಲ ಸರ್, ಈಗ ಅತ್ಯಾಧುನಿಕ ಯಂತ್ರೋಪಕರಣಗಳೀಗ ಬಂದೂಕುಗಳು, ಮದ್ದುಗುಂಡುಗಳು ಮುಂತಾದವಲ್ಲ, ಅವು ಯಾವ್ಯಾವ ವಿಭಾಗದ ಇವುಗಳನ್ನು ಬಳಸ್ತಾರೆ ಸರ್ ನೀವು ಅಲ್ಲಿ ಯುದ್ಧ ಮಾಡೋ ಸಂದರ್ಭದಲ್ಲಿ? ಏನೇನು ಫೆಸಿಲಿಟೀಸ್ಗಳದಾವ ಅಥವಾ ಯುದ್ಧಗಳ ಹೆಸರುಗಳು ಇರ್ತಾವಲ್ಲ ಸರ್, ಅದೇನದು ಗನ್ನಿಂದು, ಅವು ಏನೇನು ಬಳಸ್ತಾರೆ ಸರ್ ನೀವು? ಈಗ ಆಲ್ಮೋಸ್ಟ್ ಅಲ್ಲಿ ಈಗ ನಮ್ಮ ಕಡೆ ಪ್ಯಾರಾಮಿಲಿಟರಿ ಒಳಗಡೆ ಮ್ಯಾಕ್ಸಿಮಮ್ ಒಂದು ಚೇಂಬರ್ ಲೋಡ್ ಅಂತ ಬರುತ್ತಾರೆ. ಚೇಂಬರ್ ಲೋಡ್ ಅಂದರೆ ನಾವು ಹಿಂಗೆ ಕಾಕ್ ಮಾಡಿ ಗುಂಡು ಒಳಗಡೆ ಹೋಗುತ್ತೆ. ಅಂಥವು ಬೇಕಾದಷ್ಟು ವೆಪನ್ಗಳಿದ್ದಾವೆ. SLR ಸೆಲ್ಫ್ ಲೋಡಿಂಗ್ ರೈಫಲ್ ಐತೆ, ಇನ್ಸಾಸ್ ಇಂಡಿಯನ್ ಸ್ಮಾಲ್ ಆರ್ಮ್ ಸಿಸ್ಟಮ್ ಅಂತ ಐತೆ, LMG ಲೈಟ್ ಮಷಿನ್ ಗನ್ ಅಂತ ಐತೆ, SMG ಅಂತ ಐತೆ, X95 ಅಂತ ಐತೆ, ಬೆರೆಟಾ ಅಂತ ಐತೆ, 9mm ಪಿಸ್ಟಲ್ ಅಂತ ಐತೆ, MMG ಮೀಡಿಯಮ್ ಮಷಿನ್ ಗನ್ನು, ಆಮೇಲೆ AMR ಆ್ಯಂಟಿ ಮಟೀರಿಯಲ್ ರೈಫಲು. ಗನ್ಗಳು ಹೆಸ್ರು ಹೇಳಕ್ಕೆ ಸಿಕ್ಕಾಪಟ್ಟೆ ಇದಾವ್ರಿ. ಹಾಂ, ಬಾಂಬ್ಗಳಾಯ್ತದು. ಅದ್ರೊಳಗೂ ಬೇಕಾದಷ್ಟು ಪಾರ್ಟ್ಗಳಿದ್ದಾವೆ. ಅವೆಲ್ಲ ಮಾಡರ್ನ್ ವೆಪನ್ಗಳೆಲ್ಲ ಇದ್ದಾವೆ. ಬಟ್ ಅವು ಗುಡ್ಡಗಾಡು ಪ್ರದೇಶದೊಳಗಡೆ, ಬಿಲ್ಡಿಂಗ್ ಒಳಗಡೆ ಟೆರರಿಸ್ಟ್ ಅಣ್ಕೊಂಡಿರ್ತಾರೆ. ಅಂಥ ಟೈಮ್ನಾಗ ಅವಷ್ಟು ಸಕ್ಸಸ್ ವೆಪನ್ಗಳಿಲ್ಲ. ಚೇಂಬರ್ ಲೋಡು, ಅದಕ್ಕೆ ಮಜಲ್ ಲೋಡ್ ಅಂತಾರೆ. ಬಾಂಬ್ಗಳು ಬೋಫೋರ್ಸ್ ಟೀಮ್ ಇರುತ್ತೆ, ಅದ್ರಾಗೆಲ್ಲ ಬಾಂಬ್ ಮುಂದಿಂದ ಹಾಕ್ತೀವಿ ನಾವು. ಅದರಿಂದನೇ ಯುದ್ಧ ಗೆಲ್ಲೋದಕ್ಕೆ ಸಪೋರ್ಟ್ ಆಗುತ್ತೆ. ಬಚ್ಚಿಟ್ಕೊಂಡಿರೋ ಎಲ್ಲ ಟೆರರಿಸ್ಟ್ಗಳು, ಉಗ್ರವಾದಿಗಳು, ಅದರಿಂದನೇ ಅವ್ರು ಅನಿಸ್ತಾರೆ, ಅದರಿಂದನೇ ಅವ್ರಿಗೆ ನುಕ್ಸಾನ್ ಆಗೋದು, ಅದರಿಂದನೇ ಯುದ್ಧ ಗೆಲ್ಲಕ್ಕೆ ಸಹಾಯ ಆಗುತ್ತೆ. ಮುಖಾಮುಖಿ ಆದಾಗ ಮಾತ್ರ ಗನ್ಗಳು, ಬಂದೂಕುಗಳು ಅನುಕೂಲ ಆಗ್ತವೆ. ಚೇಂಬರ್ ಲೋಡ್ ವೆಪನ್ಗಳು ಐದ್ಕೊಂಡಿರ್ತಕ್ಕಂಥ ಒಂದು ಇವರನ್ನ ಹೊರಗೆ ಎಳಿಬೇಕಪ್ಪ ಅಂತಂದು ಹೇಳಿದ್ರೆ ಅವು ಬಾಂಬ್ಗಳು ಬೇಕು. ಹಾಂ ಸರ್. ಸರ್, ಇತ್ತ ಅತ್ಯಮೂಲ್ಯವಾದಂಥ ಕ್ಷಣಗಳನ್ನು ನಿಮ್ಮ ಮುಂದಿಗೆ ಕಳೆದ್ವಿ ನಾವು. ಭಾಳ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಒಂದು ಅನುಸಂಧಾನ ಇದು. ಈ ಸಂದರ್ಭದಲ್ಲಿ ನೀವು ಯುವಕರಿಗೆ, ಯುವತಿಯರಿಗೆ ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸೈನ್ಯಕ್ಕೆ ಸೇರೋದ್ರ ಬಗ್ಗೆ ಆಗಿರ್ಬೋದು, ಅದರ ಅವರ ಒಂದು ಜೀವನದ ಶೈಲಿ ಬಗ್ಗೆ ಆಗಿರ್ಬೋದು, ಅವರ ವಿಚಾರಧಾರೆಗಳ ಬಗ್ಗೆ ಆಗಿರ್ಬೋದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಇವತ್ತಿನ ಜನ್ರೇಷನ್ಗೆ ಹೇಳೋದಿಷ್ಟೇ, ಈಗ ಒಳ್ಳೆಯದು ಎಜುಕೇಷನ್ ಮಾಡಿರಿ, ಒಳ್ಳೆಯದು. ಎಲ್ಲ ಒಳ್ಳೊಳ್ಳೆ ಆಸೆಗಳು ಇಟ್ಕೊಂಡಿರ್ತಾರೆ. ನಾವು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸಾಫ್ಟ್ವೇರ್ನಾಗ ಹೋಗಬೇಕು, IT ಒಳಗಡೆ ಹೋಗಬೇಕು. ಓಕೆ, ಎಲ್ಲರೂ ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಿದ್ರಿ ಅಷ್ಟೇ ದೇಶಭಕ್ತಿನೂ ಪ್ರತಿಯೊಬ್ಬರೊಳಗಡೆ ಬೆಳೆಸ್ಕೋಬೇಕು. ಈಗ ಎಲ್ಲರೂ ಅದಕ್ಕೆ ಹೋಗ್ಬಿಟ್ರೆ ಇಲ್ಲಿ ಬಾರ್ಡರ್ಗೆ ನಿಲ್ಲೋರು ಯಾರು? ಮತ್ತು ಹಂಗಾಗಿ ಆ ಕಡೆ ಎಷ್ಟು ಇಂಟ್ರೆಸ್ಟು ತೋರಿಸ್ತಿದ್ದೀರಲ್ಲ ಅಷ್ಟೇ ಇಂಟ್ರೆಸ್ಟು ಈ ಕಡೆನೂ ತೋರಿಸ್ರಿ. ದೇಶ ರಕ್ಷಣೆ ಬಗ್ಗೆ ಸೈನಿಕರಾಗ್ರಿ,
ದೇಶ ಸೇವೆ ಮಾಡಿರಿ, ದೇಶವನ್ನು ಕಾಪಾಡ್ರಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. MK ರಾಜಪೂತ್ ಭಾರತ ದೇಶದ ಸೈನಿಕರೊಂದಿಗೆ ವಿಜಯ ದಿವಸದ ಈ ಪುಣ್ಯಮಯ ದಿನದಂದು ಅನುಸಂಧಾನ ನಡೆಸಿದ್ವಿ. ಅವರು ಕಂಡುಕೊಂಡಿರ್ತಕ್ಕಂಥ ಸತ್ಯಗಳನ್ನು ನಮ್ಮ ಮುಂದೆ ಅನಾವರಣ ಮಾಡಿದರು. ಅವರ ಬಯಕೆ ಈಡೇರಲಿ, ಅವರ ಸೇವೆ ಸಾರ್ಥಕವಾಗಲಿ, ಸರ್ಕಾರದಿಂದ ಅವರಂತೆ ಇರತಕ್ಕಂಥ ಸೈನಿಕರು ಬಯಸ್ತಕ್ಕಂತಹ ಸೌಲಭ್ಯಗಳನ್ನು ನೀಡುವಂತಾಗಲಿ, ಯುವಕ ಯುವತಿಯರು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಸೈನ್ಯಕ್ಕೆ ಸೇರಿ ಆಗಂತುಕರಿಂದ ನಮ್ಮ ದೇಶವನ್ನು ರಕ್ಷಿಸ್ತಕ್ಕಂಥ ಕೆಲಸ ಆಗಲಿ ಎನ್ನುವ ಮಾತನ್ನು ಹೇಳ್ತಾ ಇಂದಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.